ನಾ ಯಾರಂತ ಗೊತ್ತಾತೋ ಇಲ್ಲ ನಿಮ್ಗ? ನಾನ್ರಿ ನಿಮ್ ಕನ್ನಡತಿ ಶ್ವೇತಾ. ಇವತ್ ನಾನ್ ಹುಬ್ಬಳ್ಳಿ ಹತ್ರ ಇರೋ ಅಗಡಿ ತೋಟಕ್ ಬಂದಿದ್ದೀನಿ. ಬಂದ್ ಕೂಡ್ಲೆ ನಮ್ಗೆ ಡೋಲ್ ಹೊಡೆದು ಸ್ವಾಗತ ಮಾಡ್ತಾರೆ. ಅದಾದ್ಮೇಲೆ ನಮ್ಗೆ ಶೇಂಗಾ ಬೆಲ್ಲ ಕೊಟ್ಟು ಹೆಂಗದಿರಿ ಅಂತ ಕೇಳ್ತಾರೆ. ಇನ್ ನೆಕ್ಸ್ಟ್ ನಮ್ಗೆ ಕುಂಕುಮ ಇಟ್ಟು ಆರ್ತಿ ಬೆಳಗಿ ವೆಲ್ಕಮ್ ಮಾಡ್ತಾರೆ. ಇವ್ರದ್ದು ವೆಲ್ಕಮ್ಮೇ ಇಷ್ಟ ಚೆನ್ನಾಗಿದೆ. ಮುಂದೆ ಏನೇನಿದೆ ಅಂತ ಹೇಳ್ತೀನಿ ಬನ್ನಿ. ನೆಕ್ಸ್ಟ್ ಟಿಕೆಟ್ ತಗೋಬೇಕು. ಮುಂಚೆನೆ ಬುಕ್ ಮಾಡಿದ್ರೆ 650 ರೂಪಾಯಿ ಆಗುತ್ತೆ. ಇಲ್ಲೇ ಬಂದ್ ತಗೊಂಡ್ರೆ 700 ರೂಪಾಯಿ. ಈ ಪ್ಯಾಕೇಜ್ ಅಲ್ಲಿ ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ ಮತ್ತೆ ಸಂಜೆ ಸ್ನಾಕ್ಸ್ ಎಲ್ಲ ಇನ್ಕ್ಲೂಡೆಡ್ ಆಗಿರುತ್ತೆ. ಪ್ಲಸ್ ಈ ಎಲ್ಲಾ ಆಕ್ಟಿವಿಟೀಸ್ ಕೂಡ ಇರುತ್ತೆ. ಟಿಕೆಟ್ ತಗೊಂಡು ಮುಂದೆ ಬಂದ್ಮೇಲೆ ನಮ್ಗೆ ಕೋಕಮಿಂದ ಮಾಡಿರೋ ಪಾನಕ ಕೊಡ್ತಾರೆ. ತುಂಬಾನೇ ಚೆನ್ನಾಗಿತ್ತು. ಹಂಗೆ ತೋಟದಲ್ಲಿ ನಡ್ಕೊಂಡು ಮುಂದೆ ಹೋದ್ರೆ ಒಂದೊಂದ್ ಕ್ರಾಸ್ ಅಲ್ಲೂ ಏನಾದ್ರೂ ತಿಂಡಿ ತೀರ್ಥಗಳು ಇಟ್ಟಿರ್ತಾರೆ. ಇದ್ ನೋಡಿ ಉದ್ದುದ್ದ ಕಟ್ ಮಾಡಿರೋ ಕಲ್ಲಂಗಡಿ ಇಟ್ಟಿದ್ದಾರೆ. ಇನ್ ನೆಕ್ಸ್ಟ್ ಅಂದ್ರೆ ಕಬ್ಬಿನ ಹಾಲು. ಕಬ್ಬಿನ ಹಾಲಂತೂ ಎಲ್ಲರೂ ಟೇಸ್ಟ್ ನೋಡಿರ್ತಾರೆ. ಆದ್ರೆ ನೀವೇ ಮಾಡಿದೀರಾ? ಇಲ್ಲ ಅಲ್ವಾ? ಇಲ್ಲಿ ನೀವೇ ಗಾರ್ಡನ್ ನ ಸುತ್ತಿ ಕಬ್ಬಿನ ಜ್ಯೂಸ್ ನ ತೆಗೆದು ಕುಡಿಬಹುದು. ನೆಕ್ಸ್ಟ್ ಎತ್ತಿನ ಸವಾರಿ, ಕುದುರೆ ಸವಾರಿ, ಒಂಟೆ ಸವಾರಿ ಕೂಡ ಮಾಡಬಹುದು. ಅದಾದ್ಮೇಲೆ ಸಾಂಸ್ಕೃತಿಕ ಉತ್ತರ ಕರ್ನಾಟಕ ಸೀರೆಗಳು ಮತ್ತೆ ಪಂಚೆಗಳನ್ನ ಇಟ್ಟಿರ್ತಾರೆ. ಅದನ್ನ ಹಾಕೊಂಡು ನಾವು ಫೋಟೋ ವಿಡಿಯೋ ತಗೋಬಹುದು. ಮಕ್ಕಳಿಗೆ ಹಳ್ಳಿಗಳು ಹೇಗಿದೆ ಅಂತ ತೋರ್ಸೋದಿಕ್ಕೆ ಇದು ಪರ್ಫೆಕ್ಟ್ ಜಾಗ. ಇನ್ ನೆಕ್ಸ್ಟ್ ಸೋಡಾ ಶಾಪ್. ಎಷ್ಟು ವರ್ಷಗಳೇ ಆಗೋಯ್ತಲ್ವಾ ಆ ಗೋಲಿ ಸೋಡಾ ಕುಡಿದು. ಅದನ್ನ ನೀವು ಇಲ್ಲಿ ಕುಡಿಬಹುದು. ಇನ್ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಉತ್ತರ ಕರ್ನಾಟಕ ಶೈಲಿಯ ಊಟ. ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ, ಬದನೆಕಾಯಿ ಪಲ್ಯ, ಹೆಸರುಕಾಳು ಪಲ್ಯ, ಜುಣಕ, ಗೋಧಿ ಪಾಯಸ, ಕೆಂಪು ಚಟ್ನಿ, ಆ ಗಟ್ಟಿ ಮೊಸರು. ಅಪ್ಪ ತುಂಬಾನೇ ಚೆನ್ನಾಗಿತ್ತು. ಇನ್ ಬೆಳಗಿನ ತಿಂಡಿಗೆ ಮಿಲೆಟ್ ದೋಸೆ ಮತ್ತೆ ಸಂಜೆ ತಿಂಡಿಗೆ ಗಿರ್ಮಿಟ್ಟು ಮತ್ತೆ ಮೆಣಸಿನಕಾಯಿ ಬಜ್ಜಿ ಕೂಡ ಇರುತ್ತೆ. ಗ್ರಾಮೀಣ ಅಂಗಡಿ ಕೂಡ ಇದೆ. ಅಲ್ಲಿ ಹೋಗಿ ಇಟ್ಕಲ್ ಸೀರೆ ಕರೆಕ್ಟ್ ಭವಿಷ್ಯಗಳ ಗುರುಜು ಇದ್ದಾರೆ. ನಗ್ನಗ್ತ ಮಜ್ಗೆ ಬಡಿಸೋ ಅಜ್ಜಿ ಇದ್ದಾರೆ. ಮಕ್ಳಿಗೆ ರೈನ್ ಡ್ಯಾನ್ಸ್ ಕೂಡ ಇದೆ. ಒಟ್ನಲ್ಲಿ ಫುಲ್ ವಿಲೇಜ್ ಫೀಲಿಂಗ್ ನಿಮಗೆ ಸಿಗುತ್ತೆ.